ಸೊ ಬೆಂಗಳೂರಿಗೆ ಬಂದು ಸ್ಟಾರ್ಟ್ ಮಾಡಿದ್ದು ಎಲ್ಲಿ, ಯಾವಾಗ? ಸ್ನೇಹಿತರಿಗೆ ಹೇಳ್ತಿದ್ದೆ, ನಾನು ಇಂದೆಲ್ಲ ನಾಳೆ ಬೆಂಗಳೂರಿಗೆ ಹೋಗ್ತೀನಿ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಸುಮ್ಮನೆ ಬಂಡಲ್ ಬಡಾಯಿ ಮಾದೇವ ಅಂತಾರಲ್ಲ ಹಂಗೆ. ಮುಖ್ಯವಾಗಿ ಬೆಂಗಳೂರಿಗೆ ಬಂದಿರೋದು ಅಂದ್ರೆ ನಾನು ಏನಾದರೂ ಸಿನಿಮಾ ಕ್ಷೇತ್ರದಲ್ಲಿ ಮಾಡಬೇಕು ಅಂತಲೇ ಬಂದವನು. ಸ್ಟಾರ್ಟಿಂಗು ಯಾವ ಒಂದು ದೃಶ್ಯದಿಂದ ಬಂದ್ರಿ, ಪ್ಲಸ್ ಯಾವ ಡೈಲಾಗಿಂದ ಸ್ಟಾರ್ಟ್ ಮಾಡಿದ್ರಿ? ಅರ್ಥವಾಯಿತು ಬಿಡಿ. ಅಷ್ಟು ಸೀರಿಯಲ್ ಯಾವುದು ಸರ್? ತಾಯಿ ಅಂತ ಒಂದು ಸೀರಿಯಲ್ ಅದು. ಗೋವಿಂದ ಪಾತ್ರ ನಿಮ್ಗೆ ಸ್ವಲ್ಪ ಹೈಲೈಟ್ ಮಾಡಿದ್ದು ಅಂತ ಹೇಳ್ಬೋದಾ? ಅವತ್ತಿಗೂ ಗೋವಿಂದನೇ, ಇವತ್ತಿಗೂ ಗೋವಿಂದನೇ. ಫೋಕಸ್ ಆಗಿ ಮಾಡ್ಲಿಕ್ಕೆ ಹೋಗಿದ್ರೆ ಯಾವುದೇ ಕೆಲಸನೂ ನಾನು ಡಾಕ್ಟರ್ ಸಂಗಮೇಶ್ ಉಪಾಧ್ಯಾಯ ಆಗ್ತಿರ್ಲಿಲ್ಲ, ಮತ್ತೆ ಈ ತರ ಟೈಟ್ಲ್ ಕೂಡ ಆಗ್ತಿರ್ಲಿಲ್ಲ. ಅದು ಸತ್ಯನೇ. ಸೊ ಕಾಲ ಬದಲಾಗಿದೆ, ನಾವು ಬದಲಾಗಲಿಲ್ಲ ಅನ್ನೋದೇ ಈ ಮಾತಿನ ಅರ್ಥ. ನನಗೆ ಒಂದು ಡೌಟ್ ಆಗ್ತಿದೆ, ಏನಕ್ಕೆ ಅಂದರೆ ತುಂಬ ಓದ್ಕೊಂಡಿದ್ದೀರ. ಒಂದು ಇಲ್ಲ, ಓದ್ಕೊಂಡಿಲ್ಲ, ಇನ್ನೂ ಓದಬೇಕು. ಒಬ್ಬ ಮನುಷ್ಯನಿಗೆ ಬ್ಯಾಲೆನ್ಸಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಒಬ್ಬ ವ್ಯಕ್ತಿಯ ಜೀವನದಲ್ಲಿ? ಯಾವ ಸಮಯ ಯಾವ್ದಕ್ಕೆ ಕೊಡಬೇಕು ಅನ್ನೋದು ನಮಗೆ ಗೊತ್ತಾದರೆ ನಾವು ಬದುಕನ್ನು ಗೆಲ್ಲಬಹುದು. ಟೈಮ್ ಯಾವತ್ತೂ ಸರಿ ಇರ್ತದೆ, ನಾವು ಸರಿ ಇರಲ್ಲ. ಈಗಿನ ಜನಪದ ನಿಮ್ಮ ಅರ್ಥದಲ್ಲಿ ಮಾಡ್ತಾ ಇರೋದಕ್ಕೂ ಎಷ್ಟೆಲ್ಲ ಡಿಫ್ರೆನ್ಸಸ್ ಇದೆ, ಮತ್ತು ಏನೆಲ್ಲ ಭಾಷೆಗಳನ್ನ ಉಪಯೋಗಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಸರ್? ಅದು ನಾವಿವತ್ತು ಕಾಲ ಕಸ ಮಾಡ್ಕೊಂಡಿದ್ದೀವಿ, ಅದು ನಮ್ಮ ದುರ್ದೈವ. ನಿಮಗೆ ತುಂಬಾ ಇಷ್ಟವಾದ ಜನಪದ ಗೀತೆಗಳು? ನನಗೆ ಶಿಶುನಾಳ ಸಿರಿಪುರ ಗೀತೆಗಳು ಬಹಳ ಇಷ್ಟ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ. ತರವಲ್ಲ. ಇತ್ತೀಚೆಗೆ ಕಲಾವಿದರದು ಅಂದರೆ ಈ ಹಳೆ ಕಲಾವಿದರು ಇದು ತುಂಬ ಸಂಕಷ್ಟಗಳಾಗುತ್ತೆ. ಇಲ್ಲಿಗಲ್ ಕೆಲಸ ಮಾಡುವಂತ ನಾನು ಮಾಡದಿರೋದಕ್ಕೆ ನನಗೆ ನೋಟಿಸ್ಗಳು ಕೊಟ್ಟಿದ್ದಾರೆ, 1 to 4 ಮಾಡಿದ್ದಾರೆ. ಆದರೆ ಯಾರೂ ಸಕ್ಸಸ್ ಆಗಿಲ್ಲ. ನಾನು ನೆಟ್ಟಿಗಿರೋದ್ರಿಂದ ನೆಟ್ಟಿಗೆ ಇದೆ. ಇನ್ನು 10 ವರ್ಷ ಇರ್ತೀನೋ ಇಲ್ಲೋ ಗೊತ್ತಿಲ್ಲ. ಇರುವಷ್ಟು ದಿನ ಅಂತರೂ ನಾನು ಪ್ರಾಮಾಣಿಕವಾಗಿ ಕರ್ತವ್ಯನಿಷ್ಠನಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತೀನಿ. ಯಾರೇ ಕೈ ಬಿಟ್ರು ಮೇಲೊಬ್ರು ಇದ್ದೇ ಇರ್ತಾನೆ ಕಾಯೋದಕ್ಕೆ. ಕಾಲಾಯ ತಸ್ಮಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.